ಜೊತೆಗೆ ಈ ಟೆಂಡರ್ ಹಾಕೋಕೆ ಡಿಲ್ಲಿಯಿಂದ ಯಾರೋ ರಾಣಾ ಪ್ರತಾಪ್ ಅನ್ನೋರು ಬರ್ತಿದಾರಂತೆ. ಹೇಗಾದ್ರೂ ಈ ಟೆಂಡರ್ ತಗೊಂಡು ಕರ್ನಾಟಕದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದಾರಂತೆ. ಮಾಡಿದ್ರೆ ಮಾಡ್ಲಿ ಬಿಡು ನಣಿ, ಅದರಿಂದ ನಮಗೇನ್ ನಷ್ಟ? ನಾವೀಗ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀವಿ, ಬೇರೆಯವ್ರಿಗೆ ಬಿಡಬಾರ್ದು. ಈ ಟೆಂಡರ್ ನಮಗೆ ಸಿಗ್ಬೇಕು. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ. ನನ್ ಬಗ್ಗೆನೇ ಅಲ್ವಾ ನಿಮ್ ಯೋಚನೆ ಎಲ್ಲ? ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ, ನಿಮ್ ಪಕ್ಕದಲ್ಲೇ ಇರ್ತೀನಿ. ಟೆಂಡರ್ ತಗೊಳ್ಳೋಣ ರೀ. ಮೇಡಮ್ ಹೇಳಿದ್ದು ಕರೆಕ್ಟ್ ಆಗಿ ಇದೆ ಸರ್. ಮೇಡಮ್ ಕೂಡ ನಮ್ ಜೊತೆ ಬಂದ್ರೆ ನಮ್ಗೆ ಟೆಂಡರ್. ಇನ್ನೇನು ಯೋಚನೆ ಮಾಡಬೇಡಿ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ರಾಣಾ. ಹೊಸ ಜಾಗ ಅಲ್ವಾ? ನೈಟ್ ನಿದ್ದೆ ಬಂತಾ? ತುಂಬ ಚೆನ್ನಾಗಿ ನಿದ್ದೆ ಬಂತು. ನಮ್ಮನೇಲಿ ನನ್ನ ಬೆಡ್ರೂಮಲ್ಲಿ ಮಲಗದಷ್ಟೇ ಕಂಫರ್ಟಬಲ್ ಆಗಿತ್ತು. ಕನ್ಸು ಕೂಡ ಬಿತ್ತು. ಏನ್ ಕನ್ಸ್ ಬಿತ್ತು? ನಿತ್ಯ ನಮ್ಮ ಮದುವೆ ಆದ ಹಾಗೆ, ನಾವು ಹನಿಮೂನ್ಗೆ ಹೋದ ಹಾಗೆ, ನಾನು ನಿಮ್ಮಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಾಗೆ ಕನ್ಸು ಬಿತ್ತು ಆಂಟಿ. ನಿನ್ ಕನ್ಸು ಖಂಡಿತ ನನ್ಸಾಗತ್ತೆ. ಜಸ್ಟ್ ಅ ಮಿನಿಟ್. ತಗೋರಾಣ. ಅಯ್ಯೋ, ನೀವು ತಂದ್ರಲ್ಲ ಆಂಟಿ. ದ್ಯಾಟ್ಸ್ ಓಕೆ. ನೀವು ಗ್ರೇಟ್ ಆಂಟಿ. ನಂಬರ್ 1 ಬಿಸ್ನೆಸ್ ವುಮನ್ ಆಗಿದ್ರು ಇಷ್ಟು ಸಿಂಪಲ್ ಆಗಿದ್ದೀರಾ. ಪ್ರತಿಯೊಂದಕ್ಕೂ ನಗ್ತಾ ಇದ್ದೀರಾ. ಸ್ಮೈಲೇ ನಿಮ್ಮ ವೆಪನ್ನ. ನನ್ನ ಲೈಫಲ್ಲಿ ನಗು ಎಲ್ಲಿದೆ ರಾಣ? ನನ್ನಿಬ್ರು ಮಕ್ಕಳ ಮಧ್ಯ ಒದ್ದಾಡ್ತಾ ಇದ್ದೀನಿ. ವಾಟ್ ಹ್ಯಾಪನ್ ಆಂಟಿ? ನಥಿಂಗ್. ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನೇನೋ ಕೇಳ್ಬೋದಾ ಆಂಟಿ? ಏನು? ನೈಟಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಡಾಟರ್ ಸರಿಯಾಗಿ ಮಾತಾಡ್ತಿಲ್ಲ. ಏನಾದರೂ ಪ್ರಾಬ್ಲಮಾ? ಸಾರಿ, ಇದು ನಿಮ್ಮ ಪರ್ಸ್ನಲ್ ವಿಷಯ. ಕೇಳಿದ್ದಕ್ಕೆ ತಪ್ಪು ತಿಳ್ಕೊಬೇಡಿ. ನಾನು ಬಂದಿದ್ದರಿಂದ ನಿಮ್ಮಿಬ್ರಿಗೇನಾದರೂ? ಅಂಥದ್ದೇನೂ ಇಲ್ಲ. ಆಗಾಗ ನಿತ್ಯ ಮೂಡ್ ಚೆನ್ನಾಗಿರಲ್ಲ. ಹಾಗಿದ್ದಾಗ ಅವಳನ್ನ ಡಿಸ್ಟರ್ಬ್ ಮಾಡೋಕೆ ನನಗೂ ಇಷ್ಟ ಆಗಲ್ಲ. ಯು ಆರ್ ರೈಟ್ ಆಂಟಿ. ಡಿಸ್ಟರ್ಬ್ ಆಗಿದ್ದಾಗ ಸೈಲೆಂಟ್ ಆಗಿರೋದೇ ಒಳ್ಳೇದು. ಇನ್ನೇನು ವಿಷಯ? ಏನಿಲ್ಲ ಆಂಟಿ, ಇವತ್ತು ಟೆಂಡರ್ ಇದೆ. ನೈಟ್ ಎಲ್ಲ ಕೊಟೇಶನ್ ಪ್ರಿಪೇರ್ ಮಾಡಿದ್ದೆ. ನಾನು ಕೇಳಿದ್ದು ಪರ್ಸ್ನಲ್ ವಿಷಯದ ಬಗ್ಗೆ. ಮದ್ವೆ ಯಾವಾಗ ಮಾಡ್ಕೋತೀಯಾ? ನಮ್ಮ ಡ್ಯಾಡ್ ಕೂಡ ಇದೇ ವಿಷಯ ಕೇಳ್ತಿದ್ದಾರೆ. ಇಷ್ಟ ಆಗೋ ಹುಡುಗಿ ಇನ್ನೂ ಸಿಕ್ಕಿಲ್ವಾ? ಸಿಕ್ಕಿದ್ಲು. ಮತ್ತೆ ಸ್ವಲ್ಪ ಟೈಮ್ ಆಗುತ್ತೆ ಅನ್ಸುತ್ತೆ. ಈ ವಿಷಯದಲ್ಲೂ ಕೂಡ ನೀವು ನನಗೆ ಹೆಲ್ಪ್ ಮಾಡಬೇಕು. ಶ್ಯೂರ್. ಎಕ್ಸ್ಕ್ಯೂಸ್ ಮೀ. ಹಲೋ. ಹಾಂ. ಇವಳಿನ್ನ ಹೊರಗಡೆನೆ ಬರಲಿಲ್ವಲ್ಲ. ರೂಮಲ್ಲಿ ಏನು ಮಾಡ್ತಿದ್ದಾಳೆ? ಅವಳು ಬರಲ್ಲ ಅಂದ್ರೇನು? ನಾನೇ ಹೋಗಿ ನೋಡ್ತೀನಿ. ವಾವ್, ರೂಮ್ ತುಂಬ ಚೆನ್ನಾಗಿದೆ. ಸೇಮ್ ಟು ಸೇಮ್ ನನ್ನ ಬೆಡ್ರೂಮ್ ಥರನೇ ಇದೆ. ಅಂದರೆ ನನ್ನ ಟೇಸ್ಟು ಅವಳ ಟೇಸ್ಟು ಒಂದೇ ಥರ ಅಂತಾಯ್ತು.
ಮಾರ್ನಿಂಗ್. ನನ್ ರೂಮ್ಗೆ ಯಾಕೆ ಬಂದೆ? ನೀನ್ ನೋಡ್ಬೇಕು ಅಂತ. ವಾಟ್? ಅದೇ ಮನೆ ನೋಡ್ಬೇಕು ಅಂತ. ಔಟ್, ಗೆಟ್ ಔಟ್. ಅಷ್ಟ್ ಕೋಪ ಯಾಕೆ? ನನ್ ಪರ್ಮಿಷನ್ ಕೇಳ್ದೆ ನನ್ ರೂಮ್ ಒಳಗೆ ಯಾಕೆ ಬಂದೆ? ಪರ್ಮಿಷನ್ ತಗೊಳ್ಳೋದಕ್ಕೆ ನೀನ್ ಬೆಡ್ರೂಮ್ ಅಲ್ಲಿ ಇರ್ಲಿಲ್ಲ, ಬಾತ್ರೂಮ್ ಅಲ್ಲಿ ಇದ್ದೆ. ಯು ಏಯ್, ಹೊರಗೆ ಹೋಗು, ಔಟ್. ಇವತ್ತು ಔಟ್ ಅಂದಿರೋ ನೀನೆ ಒಂದಿನ ಕಮ್ಮಿನ್ ಅಂತ್ಯ. ವಾಟ್? ಅಂದ್ರೆ ಈ ಬೆಡ್ರೂಮ್ ನಮ್ದು, ನಂದಾಗತ್ತೆ. ಹೇಗಾಗತ್ತೆ? ಸಿಂಪಲ್. ಮೇಲಿರೋ ನನ್ನ ಬೆಡ್ರೂಮ್ಗೆ ನೀನ್ ಶಿಫ್ಟ್ ಆಗ್ಬೋದು, ನಿನ್ ಬೆಡ್ರೂಮ್ಗೆ ನಾನು ಶಿಫ್ಟ್ ಆಗ್ತೀನಿ. ಇಂಪಾಸಿಬಲ್. ನನ್ ಬೆಡ್ರೂಮ್ನ ನಾನು ಯಾರಿಗೂ ಕೊಡಲ್ಲ. ಹೇಗಾದ್ರೂ ತಗೊಳ್ಳೋದು ನನ್ನ ಅಭ್ಯಾಸ. ತಗೋತೀನಿ. ಗೆಟ್ ಲಾಸ್ಟ್. ಗೆಸ್ಟ್ ಅಂತಾನು ನೋಡ್ದೆ ಗೋಸ್ಟ್ ತರ ಕೂಗ್ತಿಯಲ್ಲ. ನೋ ಪ್ರಾಬ್ಲಮ್, ಐ ಲೈಕ್ ಗೋಸ್ಟ್. ಇವನಿಗೆ ಸ್ವಲ್ಪ ಏರಿರ್ಬೇಕು, ಬೇಗ ಇಳಿಸ್ಬೇಕು. ಹಲೋ ಜೈ. ಹಲೋ ಸರ್. ಸ್ಟಾರ್ಟ್ ಮಾಡೋಣ. ಸಾರಿ, ಇನ್ನೊಬ್ರು ಬರಬೇಕು. ಹೂ ಇಸ್ ಹಿ? ರಾಣಾ ಪ್ರತಾಪ್. ಅಲ್ಲಿ ನೋಡಿ, ಬಂದ್ಬಿಟ್ರು. ಆರ್ ಯು ಮಿಸ್ಟರ್ ಜೈ? ಸೂರ್ಯ ವಂಶದ ಜೈಸೂರ್ಯ. ಐ ಆಮ್ ರಾಣಾ, ರಾಣಾ ಪ್ರತಾಪ್ ವರ್ಮಾ. ಎರಡು ಬಿಸ್ನೆಸ್ ಮ್ಯಾಗ್ನೆಟ್ಸ್ ಸೇರಿ ಶೇಕ್ ಹ್ಯಾಂಡ್ ಕೊಡ್ತಿದೆ. ನಾನು ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಈ ಸ್ಟೇಟಲ್ಲಿ ನಂಬರ್ 2 ಪ್ಲೇಸಲ್ಲಿ ಇದ್ದೀರಂತಲ್ಲ. ನಾನು ರಾಣಾ ಗ್ರೂಪ್ ಬಗ್ಗೆ ಕೇಳಿದ್ದೀನಿ. ಡೆಲ್ಲಿ ನಿಮಗೂ ಕೂಡ ಒಳ್ಳೆ ಹೆಸರಿದೆಯಂತಲ್ಲ. ಟಾಪ್ 10 ಅಲ್ಲಿ ಒಬ್ರಂತಲ್ಲ. ಈ ನಂಬರ್ಸ್ ಪರ್ಮನೆಂಟ್ ಅಲ್ಲ. ಟಾಪ್ 10, ಟಾಪ್ 1 ಆಗ್ಬೋದು, ಟಾಪ್ 1, ಟಾಪ್ 100 ಆಗ್ಬೋದು. ಡೆಲ್ಲಿಲಿ ಬಿಸ್ನೆಸ್ ಇಲ್ವಾ? ಇಲ್ಲಿವರೆಗೂ ಬಂದಿದ್ದೀರಿ? ಇಲ್ಲಿ ಬಿಸ್ನೆಸ್ ಇಲ್ಲ, ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಇಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. ಈಗ ಕಾಂಪಿಟೇಷನ್ನಲ್ಲಿ ನಾನು ಇರ್ತೀನಿ. ಉಳಿಯೋದು ಸ್ವಲ್ಪ ಕಷ್ಟ. ಕಷ್ಟನ ಗೆಲ್ಲೋದು ನನಗಿಷ್ಟ. ಆಲ್ ದಿ ಬೆಸ್ಟ್. ಯು ಟು. ಟೆಂಡರ್ ಸ್ಟಾರ್ಟ್ ಮಾಡ್ತೀನಿ. ಕಂಪ್ನಿ ಅವ್ರ ಕೊಟೇಶನ್ 100 crores. 125 crores. 150 crores. 175 crores. 200 crores. 200 crores. 225 crores. 300 crores. 350. 400. 450 crores. 500. 525 crores. 550.
ಸರ್ ಇಲ್ಲಿಗೆ ನಿಲ್ಲಿಸಿ ಸರ್. ಇದಕ್ಕಿಂತ ಹೆಚ್ಚಾಗಿ ಕೂಗಿದ್ರೆ ನಮಗೆ ಲಾಸ್ ಆಗುತ್ತೆ. 575 crores. ಸರ್ ಬೇಡ ಸರ್, ಬಿಟ್ಬಿಡಿ. ಲಾಭ ಇಲ್ಲದೆ ಮಾಡೋದು ವ್ಯಾಪಾರ ಅಲ್ಲ ಸರ್. ಹಠ ಮಾಡಬೇಡಿ, ಬಿಟ್ಬಿಡಿ ಸರ್. ಎಷ್ಟು ಹಾಕ್ಬೇಕೋ ಅಲ್ಲ, ಎಲ್ಲಿ ನಿಲ್ಸೋದು ಅನ್ನೋದು ನಿಮಗೆ ಗೊತ್ತು. ನಿಲ್ಸ್ಬಿಡಿ. 575 crores ಒಂದು ಸಾರಿ. 575 crores ಎರಡನೇ ಸಾರಿ. 575 crores 600 crores. $100 crores. 600 crores ಒಂದು ಸಾರಿ. 600 crores ಮೂರನೇ ಸಾರಿ. ಟೆಂಡರ್ 600 ಕೋಟಿಗೆ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅವರು ತಗೊಂಡಿದ್ದಾರೆ. ಎಂತ ಕೆಲಸ ಮಾಡಿಬಿಟ್ರಿ ಮೇಡಮ್. 600 ಕೋಟಿ ಅಂದ್ರೆ ನಮಗೆ ನಷ್ಟ. ನಷ್ಟ ಅನ್ನೋದು ಅವ್ರ ಜಾತಕದಲ್ಲೇ ಇಲ್ಲ ನಾಣಿಯವ್ರೆ. ಹೇಗಾದ್ರೂ ಲಾಭ ಮಾಡ್ತಾರೆ. ನಿತ್ಯ, ನೀನ್ ಇಲ್ಲಿ ಹೇಗೆ ನಿತ್ಯ? ನಾನು ನಿತ್ಯ ಅಲ್ಲ, ಗಂಗಾ ನನ್ನ ಹೆಸರು. ಗಂಗಾ ಅಂತನ? ಹೌದು ಸರ್, ಅಲ್ಲ ಮೇಲೂ ಗಂಗಾ ಅಂತ ಇವರು, ವೈಫ್ ಆಫ್ ಜೈಸೂರ್ಯ. ವಾಟ್? ಏನಾಯ್ತು? ಇವರು ನಿಮ್ಮ ವೈಫಾ? ಎಸ್, ಎನಿ ಪ್ರಾಬ್ಲಮ್? ಇವ್ರನ್ನ ನಾನು ಮಾರ್ನಿಂಗ್ ನೋಡಿದ್ದೆ. ಮಾಡರ್ನ್ ಆಗಿದ್ಲು, ಈಗ ಹೀಗೆ ಟ್ರೆಡಿಷ್ನಲ್ ಆಗಿ. ಏನಂದ್ರಿ? ಕಮಗೆ ಮಾರ್ನಿಂಗ್ ಮಾಡ್ರನ್ ವೇರಲ್ಲಿ ನೋಡಿದ್ರಾ? ಏನ್ರಿ, ಇವರು ಟೆಂಡರ್ ಸಿಗ್ದಿರೋ ಡಿಪ್ರೆಷನ್ ಇದ್ದಾರೆ. ಏನೇನೋ ಮಾತಾಡ್ತಾ ಇದ್ದಾರೆ. ನಾವ್ ಹೋಗೋಣ ಬನ್ನಿ. ಅದು ಹಾಗಲ್ಲ ಗಂಗಾ. ಅಬ್ಬಾ ಬನ್ನಿ, ಹೇಳ್ತೀನಿ. ಟೆಂಡರ್ ಸಿಕ್ಕಿದ್ದಕ್ಕೆ ಪಾರ್ಟಿ ಮಾಡ್ಬೇಕು. ನಾನಿವ್ರೆ ಬನ್ನಿ, ನೀವ್ ಬನ್ರಿ. ನಡೀರಿ ಸರ್. ಬನ್ನಿ ನಾಣಿಯವ್ರೆ, ಬನ್ನಿ. ಇವಳು
ಇವಳು ನಿತ್ಯ ಅಲ್ವಾ? ಗಂಗಾ ಅಂತಿದ್ದಾಳಲ್ಲ. ಅದು ಅಲ್ಲದೆ ಜೈ ವೈಫ್ ಅಂದ್ರೇನು? ನಿತ್ಯಗೆ ಮದ್ವೆ ಆಗಿಲ್ಲ ಅಲ್ವಾ? ಅಕ್ಕ, ನಿತ್ಯ, ಇವ್ರನ್ನ ನಾನು ಮಾರ್ನಿಂಗ್ ನೋಡಿದ್ದೆ. ಮಾಡರ್ನ್ ಆಗಿದ್ಲು. ಸಮಥಿಂಗ್ ಇಸ್ ರಾಂಗ್. ಹಲೋ, ಹೇಳಿ. ನಾನು ಜೈ ಮಾತಾಡ್ತಾ ಇದ್ದೀನಿ. ಕಂಗ್ರಾಟ್ಸ್ ಸರ್, ನಿಮ್ಮ ಟೆಂಡರ್ ಕನ್ಫರ್ಮ್ ಆಗಿದೆ. ಥ್ಯಾಂಕ್ ಯು. ನನಗೆ ರಾಣಾ ಪ್ರತಾಪ್ ಡೀಟೇಲ್ಸ್ ಬೇಕು. ಡೀಟೇಲ್ಸ್ ಅಂದರೆ? ಅವರು ಬೆಂಗಳೂರಲ್ಲಿ ಎಲ್ಲಿ ಸ್ಟೇ ಮಾಡ್ತಿದ್ದಾರೆ? ಒಂದು ನಿಮಿಷ ಸರ್. ರೂಪಾ ಮೇಡಮ್ ಮನೆಯಲ್ಲಿ ಇದ್ದಾರೆ ಸರ್. ವಾಟ್? ಸರಿಯಾಗಿ ನೋಡಿ ಹೇಳಿ. ನೋಡಿನೇ ಹೇಳ್ತಿದ್ದೀನಿ ಸರ್. ರಾಣಾ ಅವ್ರ ಕೇರ್ ಆಫ್ ಅಡ್ರೆಸ್ ರೂಪಾ ಅವ್ರ ಮನೆ ಅಡ್ರೆಸ್ಸೇ ಕೊಟ್ಟಿದ್ದಾರೆ. ಓಕೆ. ಓಕೆ ಸರ್, ಇಡ್ತೀನಿ. ಗಂಗಾ, ರೂಪಾ ಆಂಟಿಗೂ ರಾಣನ್ಗೂ ಸಂಬಂಧ ಏನು? ನನಗೇನು ಗೊತ್ತು ರೀ? ನನಗೆ ಕೂಡ ಗೊತ್ತಿಲ್ಲ ಸರ್. ಏನಾಯ್ತು ರೀ? ರಾಣಾ ರೂಪಾ ಆಂಟಿ ಮನೇಲಿ ಇದ್ದಾನಂತೆ. ಡ್ರೈವರ್, ರೂಪಾ ಆಂಟಿ ಮನೆಗೆ ಹೋಗಿ. ಈಗ ಆ ಮನೆಗೆ ಯಾಕೆ ಸರ್? ನನಗೆ ಕೆಲವು ನಿಜಗಳು ಗೊತ್ತಾಗಬೇಕು. ಏನ್ ನಿಜ ರೀ? ಹೌದು, ನೀನ್ ಯಾಕೆ ಹೆದರ್ಕೋತಿದ್ಯಾ? ಅಂದ್ರೆ ನಾವು ಮನೆಗೆ ಹೋಗೋಣ ಅಂದ್ಕೊಂಡ್ವಲ್ವಾ? ಈಗ ಹೋಗ್ತಿರೋದು ಮನೆಗೇನೆ, ನಿಮ್ಮ ಮನೆಗೆ. ನಮ್ಮ ಮನೆಗ? ಅದೇ, ನಿನ್ನ ಹೆರದೇ ಇರೋ ಅಮ್ಮನ ಮನೆಗೆ. ಈಗ ಮನೆಗೆ ಹೋದ್ರೆ ನಿತ್ಯ ಅವ್ರು ಇರ್ತಾರೆ. ಸಾರ್ ಗೊತ್ತಾಗುತ್ತೆ. ಏನ್ ಮಾಡೋದೀಗ? ಇನ್ನೊಂದ್ಸರಿ ಹೋಗ್ಬೋದಲ್ಲ ಸರ್? ನಿನಗೇನಾದ್ರೂ ಕೆಲಸ ಇದ್ರೆ ನೀನು ಹೋಗು ನಾಣಿ. ನಾನು ಗಂಗಾ ಹೋಗ್ತೀವಿ. ಭಗವಂತ, ನಿತ್ಯ ಕಾಣಿಸ್ತಿದ್ದಾಗ ಮಾಡು. ಡ್ರೈವರ್, ಬೇಗ ಹೋಗಿ. ಇಷ್ಟು ಬೇಗ ಬಂದ್ಯಾ ರಾಣ? ಟೆಂಡರ್ ಏನಾಯ್ತು? ಸಿಗ್ಲಿಲ್ಲ ಆಂಟಿ. ಹೇಗ್ ತಪ್ತು? ನಿನ್ಗಿಂತ ಜಾಸ್ತಿ ಯಾರು ಕೋಟ್ ಮಾಡಿದ್ರು? ಸೂರ್ಯವಂಶದ ಜಯಸೂರ್ಯ. ಆ ಟೆಂಡರ್ಗೆ ಜೈ ಬಂದಿದ್ನ? ಜೈಗೆ ನೀನ್ ಕಾಂಪಿಟೇಷನ್ ಆಗಿ ಹೋಗಿದ್ಯಾ? ಜೈ ನಿಮಗೆ ಗೊತ್ತಾ? ಜೈ ಯಾರಿಗ್ ಗೊತ್ತಿಲ್ಲ. ಹಾಯ್, ಹಲೋ ಮೇಲು ಗಂಗಾ ಜಯಸೂರ್ಯ ಅಲಿಯಾಸ್ ಮಿಸಸ್ ಸೂರ್ಯವಂಶದ ಜಯಸೂರ್ಯ. ಯಾಕೆ ಶಾಕ್ ಆದ್ರಿ? ಆಗ್ಲೇ ನಾನು ಕೂಡ ಹೀಗೆ ಶಾಕ್ ಆದೆ. ಎಷ್ಟು ಶಾಕ್ ಆದೆ ಅಂದ್ರೆ, ನಾನು ಹೋಗಿರೋ ಕೆಲಸನೇ ಮರೆಯೋ ಥರ, ಪ್ರೆಸ್ಟೀಜ್ ಅನ್ಕೊಂಡಿರೋ ಟೆಂಡರ್ನು ಮಿಸ್ ಮಾಡ್ಕೊಳ್ಳೋ ಅಷ್ಟು. ಇಲ್ಲಿ ನಿತ್ಯ, ಅಲ್ಲಿ ಗಂಗಾ. ಮನೆಯಲ್ಲಿ ಮಾಡರ್ನ್ ಆಗಿ, ಹೊರಗಡೆ ಟ್ರೆಡಿಷ್ನಲ್ ಆಗಿ. ಮನೆಯಲ್ಲಿ ಕುಮಾರಿ, ಬೀದಿಲಿ ಶ್ರೀಮತಿ. ಯಾಕೆ ಹೀಗೆ? ಇದು ಒಬ್ಬರೇ ನಡೆಸ್ತಿರೋ ಎರಡು ಜೀವನನ? ಇಲ್ಲ ಒಂದೇ ರೂಪದಲ್ಲಿರೋ ಇಬ್ರು ಮನುಷ್ಯರ? ಜಸ್ಟ್ ಲೈಕ್ ಸೀತಾ ಅವ್ರ ಗೀತಾ ಸಿನಿಮಾ ಸ್ಟೋರಿ ತರನ? ಹೇಳಿ ಆಂಟಿ, ನಿತ್ಯ ಥರ ಇನ್ನೊಬ್ರು ಇದ್ದಾರ? ಇಲ್ಲ ನಿತ್ಯನೇ ಇಬ್ರು ಥರ ಆ್ಯಕ್ಟ್ ಮಾಡ್ತಿರೋದಾ? ಅದು ರಾಣ